ನಮಸ್ಕಾರ ಎಲ್ಲರಿಗೂ. ನಿಮ್ ಪುಟ್ ಮಗುನ ಮಲಗಿಸುವಾಗ ಒಂದು ಕಾಮನ್ ಡೌಟ್ ಬಹಳಷ್ಟು ಪೇರೆಂಟ್ಸ್ಗೆ ಇರುತ್ತೆ. ಏನ್ ಗೊತ್ತಾ, ಬೇಬಿಯನ್ನ ಯಾವ ಪೊಸಿಷನ್ ಅಲ್ಲಿ ಮಲಗಿಸ್ಬೇಕು, ಸೈಡ್ ನಲ್ಲಿ ಮಲಗಿಸ್ಬೋದಾ, ಹೊಟ್ಟೆ ಮೇಲೆ ಮಲಗಿಸಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಸೊ ಇಂತಹ ಪ್ರಶ್ನೆಗಳು ನಿಮ್ಮ ಮನ್ಸಿನಲ್ಲೂ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಈ ವಿಡಿಯೋದಲ್ಲಿ ನ್ಯೂ ಬೋರ್ನ್ ಬೇಬಿಯನ್ನ ಸೇಫ್ ಆಗಿ ಹೇಗ್ ಮಲಗಿಸ್ಬೇಕು, ಯಾವ ಸ್ಲೀಪಿಂಗ್ ಪೊಸಿಷನ್ ಬೆಸ್ಟ್, ಯಾವ ಥಿಂಗ್ಸ್ ಅವಾಯ್ಡ್ ಮಾಡಬೇಕು, ಮತ್ತೆ ಬೇಬಿ ಸ್ಲೀಪ್ ಮಾಡುವ ಜಾಗ ಹೇಗಿರ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ನೋಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಮೊದಲನೇದು ಅತ್ಯಂತ ಮುಖ್ಯವಾದ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬೇಬಿನ ಮಲಗಿಸುವಾಗ ಯಾವಾಗ್ಲೂ ಬೆನ್ನಿನ ಮೇಲೆ ಅಂದ್ರೆ ಬ್ಯಾಕ್ ಪೊಸಿಷನ್ ಅಲ್ಲಿ ಮಲಗಿಸೋದು ಸೇಫೆಸ್ಟ್. ಸೊ ಬೇಬಿ ನಿದ್ದೆಗೆ ಹೋಗುವ ಪ್ರತಿಯೊಂದು ಸಮಯದಲ್ಲೂ ನೈಟ್ ಸ್ಲೀಪ್ ಆಗಿರ್ಲಿ ಅಥವಾ ಡೇ ಟೈಮ್ ನ್ಯಾಪ್ ಆಗಿರ್ಲಿ ಬ್ಯಾಕ್ ಪೊಸಿಷನ್ ಅಲ್ಲಿ ಮಲಗಿಸೋದು ಉತ್ತಮ. ಮತ್ತೆ ಬೇಬಿ ಸೈಡ್ ನಲ್ಲಿ ಕಂಫರ್ಟಬಲ್ ಆಗಿ ಮಲಗುತ್ತೆ. ಸೊ ಬೇಬಿ ಹೊಟ್ಟೆ ಮೇಲೆ ಮಲಗಿದ್ರೆ ಚೆನ್ನಾಗಿ ನಿದ್ರೆ ಮಾಡುತ್ತೆ ಅಂತ ಅನ್ಸಿದ್ರು ಪೇರೆಂಟ್ಸ್ ಸ್ವಂತ ಬೇಬಿಯನ್ನ ಟಮ್ಮಿ ಅಥವಾ ಸೈಡ್ ಪೊಸಿಷನ್ ಅಲ್ಲಿ ಸ್ಲೀಪ್ ಮಾಡಲು ಇಡಬಾರ್ದು. ಬೇಬಿ ಸ್ವಂತ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳುವ ಸ್ಟೇಜ್ಗೆ ಬಂದಾಗ ಸಿಚುವೇಶನ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು, ಆದ್ರೆ ಸ್ಲೀಪ್ ಆರಂಭಿಸುವಾಗ ಬ್ಯಾಕ್ ಪೊಸಿಷನ್ನೇ ಸೇಫೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಹೊಟ್ಟೆ ಮೇಲೆ ಮಲಗಿಸೋದಿಕ್ಕೆ ಅವಾಯ್ಡ್ ಮಾಡ್ಬೇಕಾ? ಸೊ ಕೆಲವು ಪೇರೆಂಟ್ಸ್ಗೆ ಬೇಬಿ ಟಮ್ಮಿ ಮೇಲೆ ಮಲಗಿದ್ರೆ ಡೀಪ್ ಸ್ಲೀಪ್ ಬರುತ್ತೆ ಅನ್ಸಬಹುದು, ಆದ್ರೆ ಸ್ಮಾಲ್ ಬೇಬೀಸ್ಗೆ ಟಮ್ಮಿ ಸ್ಲೀಪಿಂಗ್ ಸೇಫ್ ಅಲ್ಲ. ಸೊ ಬೇಬಿಯ ಫೇಸ್ ಮ್ಯಾಟ್ರೆಸ್ ಅಥವಾ ಬೆಡ್ಗೆ ಹತ್ರ ಆಗೋದ್ರಿಂದ ಬ್ರೀತಿಂಗ್ ಗೆ ತೊಂದರೆ ಆಗುವ ರಿಸ್ಕ್ ಇರ್ಬೋದು. ಅದಕ್ಕಾಗಿ ಬೇಬಿ ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ ಟಮ್ಮಿ ಸ್ಲೀಪಿಂಗ್ ಮಾಡಿಸುವ ಬದಲು ಬೇಬಿಯನ್ನ ಬ್ಯಾಕ್ ಪೊಸಿಷನ್ ಅಲ್ಲಿ ಮಲಗಿಸೋದು ಮುಖ್ಯ ಆಗುತ್ತೆ. ಮತ್ತೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಬೇಬಿ ಎಚ್ಚರ ಆಗಿರುವಾಗ ಪೇರೆಂಟ್ಸ್ ಸೂಪರ್ವಿಷನ್ ನಲ್ಲಿ ಟಮ್ಮಿ ಟೈಮ್ ನ ಕೊಡಬಹುದು. ಟಮ್ಮಿ ಟೈಮ್ ಬೇಬಿಯ ಡೆವಲಪ್ಮೆಂಟ್ ಗೆ ಯೂಸ್ಫುಲ್, ಯಾಕಂದ್ರೆ ಟಮ್ಮಿ ಟೈಮ್ ಮತ್ತೆ ಸ್ಲೀಪಿಂಗ್ ಪೊಸಿಷನ್ ಎರಡು ಒಂದೇ ಅಲ್ಲ. ಟಮ್ಮಿ ಟೈಮ್ ಅಂದ್ರೆ ಎಚ್ಚರ ಇದ್ದಾಗ ಮಾತ್ರ ನೀವು ಮಾಡಿಸ್ಬೇಕಾಗುತ್ತೆ. ಸ್ಲೀಪ್ ಟೈಮ್ ಬಂದಾಗ ಬ್ಯಾಕ್ ಪೊಸಿಷನ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಬೇಬಿ ಮಲಗುವ ಸರ್ಫೇಸ್ ಹೇಗಿರ್ಬೇಕು? ಸೊ ಪೊಸಿಷನ್ ಮಾತ್ರ ಅಲ್ಲ, ಬೇಬಿ ಮಲಗುವ ಸರ್ಫೇಸ್ ಕೂಡ ಬಹಳ ಇಂಪಾರ್ಟೆಂಟ್. ಅಂದ್ರೆ ಬೇಬಿಗೆ ಫರ್ಮ್ ಮತ್ತೆ ಫ್ಲಾಟ್ ಸ್ಲೀಪ್ ಸರ್ಫೇಸ್ ಇರಬೇಕು. ಅಂದ್ರೆ ಸಾಫ್ಟ್ ಮ್ಯಾಟ್ರಸ್ ಮತ್ತೆ ಸೋಫಾ ಅಥವಾ ತುಂಬಾ ಸಿಂಕ್ ಆಗಿರುವ ಸರ್ಫೇಸ್ ಗಳಲ್ಲಿ ಬೇಬಿಯನ್ನ ಮಲಗಿಸೋದು ಅವಾಯ್ಡ್ ಮಾಡಿ. ಅಂದ್ರೆ ಬೇಬಿ ಸ್ಲೀಪ್ ಮಾಡೋ ಜಾಗದಲ್ಲಿ ಪಿಲ್ಲೋ ಇರಬಾರ್ದು, ಮತ್ತೆ ಸಾಫ್ಟ್ ಟಾಯ್ಸು ಬೇಡ, ಮತ್ತೆ ಲೂಸ್ ಬ್ಲಾಂಕೆಟ್ಸ್ ಕೂಡ ಬೇಡ, ಮತ್ತೆ ಬೇಬಿ ಫೇಸ್ ಮುಚ್ಚುವ ಯಾವುದೇ ವಸ್ತು ಕೂಡ ಬೇಡ. ಬೇಬಿಗೆ ಕಂಫರ್ಟಬಲ್ ಆಗಿ ಕಾಣ್ಬೇಕು ಅನ್ನೋ ಕಾರಣಕ್ಕೆ ಬೆಡ್ ನಲ್ಲಿ ತುಂಬಾ ಥಿಂಗ್ಸ್ ಹಾಕುವ ಅವಶ್ಯಕತೆ ಇಲ್ಲ. ಅಂದ್ರೆ ಸಿಂಪಲ್ ಸ್ಲೀಪ್ ಸ್ಪೇಸ್ ಸೇಫರ್ ಸ್ಲೀಪ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಮತ್ತೆ ಬೇಬಿ ಜೊತೆ ಸೇಮ್ ಬೆಡ್ ನಲ್ಲಿ ಮಲಗಬಹುದಾ? ಸೊ ಇದು ಕೂಡ ಪೇರೆಂಟ್ಸ್ ಗೆ ಕಾಮನ್ ಕ್ವಶನ್ಸ್. ಬೇಬಿ ಮತ್ತೆ ಪೇರೆಂಟ್ಸ್ ಸೇಮ್ ರೂಮ್ ನಲ್ಲಿ ಸ್ಲೀಪ್ ಮಾಡಬಹುದಾ? ಸೊ ಬೇಬಿಯನ್ನ ಮಾನಿಟರ್ ಮಾಡಲು ಸಹಾಯ ಆಗಬಹುದು, ಆದ್ರೆ ಬೇಬಿಯನ್ನ ಅಡಲ್ಟ್ ಬೆಡ್ ನಲ್ಲಿ ಅಥವಾ ಸೋಫಾ ಮೇಲೆ ಪೇರೆಂಟ್ಸ್ ಜೊತೆ ಸ್ಲೀಪ್ ಮಾಡಿಸೋದನ್ನ ಅವಾಯ್ಡ್ ಮಾಡೋದು ಸೇಫರ್ ಅಂತಾನೆ ಹೇಳ್ತೀವಿ. ಯಾಕಂತಂದ್ರೆ ಬೇಬಿಗೆ ಸಪರೇಟ್ ಸೇಫ್ ಸ್ಲೀಪ್ ಸ್ಪೇಸ್ ಇಟ್ಟು ಅದನ್ನ ಪೇರೆಂಟ್ಸ್ ಇರುವ ರೂಮ್ ನಲ್ಲಿ ಇರಿಸಬಹುದು. ಅಂದ್ರೆ ರೂಮ್ ಶೇರಿಂಗ್ ಓಕೆ, ಬೆಡ್ ಶೇರಿಂಗ್ ಅವಾಯ್ಡ್ ಮಾಡೋದು ಸೇಫ್. ಎಕ್ಸ್ಪೆಷಲಿ ನ್ಯೂಬಾರ್ನ್ ಮತ್ತೆ ವೆರಿ ಯಂಗ್ ಬೇಬೀಸ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಬೇಬಿ ಸೈಡ್ಗೆ ಉಳ್ಕೊಂಡ್ರೆ ಏನ್ ಮಾಡ್ಬೇಕು? ಸೊ ಎಲ್ಲರೂ ಹೇಳ್ತಾರೆ, ನಾನು ಬೇಬಿಯನ್ನ ಬ್ಯಾಕ್ ಪೊಸಿಷನ್ ಅಲ್ಲೇ ಮಲಗಿಸಿದೆ, ಆದ್ರೆ ಬೇಬಿ ಸ್ವಂತ ಸೈಡ್ಗೆ ಅಥವಾ ಟಮ್ಮಿಗೆ ಟರ್ನ್ ಆಯ್ತು, ಈಗ ಏನ್ ಮಾಡ್ಬೇಕು? ಸೊ ಬೇಬಿ ಬೆಳೆದಂತೆ ತನ್ನ ಬಾಡಿ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳುವುದನ್ನ ಕಲಿತಾ ಇರುತ್ತೆ. ಸೊ ಬೇಬಿ ಸ್ವಂತ ಟಮ್ಮಿಗೆ ಮತ್ತೆ ಬ್ಯಾಕ್ಗೆ ರೋಲ್ ಆಗುವ ಎರಡು ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡಿದ್ರೆ ಪ್ರತಿ ಬಾರಿ ಬೇಬಿಯನ್ನ ಅದೇ ಪೊಸಿಷನ್ಗೆ ಅಂದ್ರೆ ಬ್ಯಾಕ್ ಪೊಸಿಷನ್ಗೆ ತರಬೇಕು ಅನ್ನೋ ಅಗತ್ಯ ಇಲ್ಲ. ಆದ್ರೆ ಬೇಬಿಯನ್ನ ಸ್ಲೀಪ್ಗೆ ಇಡುವಾಗ ಮಾತ್ರ ಬ್ಯಾಕ್ ಪೊಸಿಷನ್ ಅಲ್ಲಿ ಇಡೋದು ಮುಖ್ಯ ಆಗುತ್ತೆ. ಮತ್ತೆ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್, ಬೇಬಿಯ ಸ್ಲೀಪ್ ಏರಿಯಾನಲ್ಲಿ ಪಿಲ್ಲೋ, ಲೂಸ್ ಬ್ಲಾಂಕೆಟ್ಸ್ ಮತ್ತೆ ಟಾಯ್ಸ್ ಅಥವಾ ಈ ತರ ಸಾಫ್ಟ್ ಆಬ್ಜೆಕ್ಟ್ಸ್ ನ ಇಡೋದಿಕ್ಕೆ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ಬಂದು ಸ್ವಾಡ್ಲಿಂಗ್ ಬಗ್ಗೆ. ಸೊ ನ್ಯೂಬಾರ್ನ್ ಬೇಬಿಗೆ ಸ್ವಾಡ್ಲಿಂಗ್ ಮಾಡಿದ್ರೆ ಕೆಲವೊಮ್ಮೆ ಬೇಬಿ ಕಾಮ್ ಆಗಿ ಸ್ಲೀಪ್ ಮಾಡಬಹುದು, ಆದ್ರೆ ಸ್ವಾಡ್ಲಿಂಗ್ ಮಾಡುವಾಗ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಸ್ವಾಡಲ್ಡ್ ಬೇಬಿಯನ್ನ ಆಲ್ವೇಸ್ ಬ್ಯಾಕ್ ಪೊಸಿಷನ್ ಅಲ್ಲೇ ನೀವು ಮಲಗಿಸ್ಬೇಕಾಗುತ್ತೆ.
ಮತ್ತೆ ಬೇಬಿ ರೋಲ್ ಆಗಲು ಟ್ರೈ ಮಾಡೋ ಸಿಗ್ನಲ್ಸ್ ಏನಾದ್ರು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಸ್ವಾಡ್ಲಿಂಗ್ ಡಿಸ್ಕಂಟಿನ್ಯೂ ಮಾಡೋದು ತುಂಬಾ ಬೆಸ್ಟ್ ಆಪ್ಷನ್. ಮತ್ತೆ ಇನ್ನೇನಂತಂದ್ರೆ ಸ್ವಾಡಲ್ ತುಂಬಾ ಟೈಟ್ ಆಗಿರಬಾರ್ದು. ಬೇಬಿಗೆ ಹಿಪ್ಸ್ ಮತ್ತೆ ಲೆಗ್ಸ್ ಮೂವ್ ಮಾಡೋಕೆ ಸ್ಪೇಸ್ ಇರಬೇಕು. ಹಾಗಾಗಿ ಎಷ್ಟು ಟೈಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಸ್ಲೀಪ್ ಮಾಡುತ್ತೆ ಅನ್ನೋದು ಸರಿಯಲ್ಲ. ಕಂಫರ್ಟ್ಗಿಂತ ಸೇಫ್ಟಿ ಫಸ್ಟ್. ನೆಕ್ಸ್ಟ್ ಏನು, ಬೇಬಿಗೆ ಬ್ಲಾಂಕೆಟ್ ಅಥವಾ ಪಿಲ್ಲೋ ಬೇಕಾ? ಸೊ ಬಹಳಷ್ಟು ಪೇರೆಂಟ್ಸ್ಗೆ ಬೇಬಿಗೆ ಪಿಲ್ಲೋ ಹಾಕಿದ್ರೆ ನೆಕ್ ಸಪೋರ್ಟ್ ಸಿಗುತ್ತೆ ಅನ್ಸುತ್ತೆ. ಆದ್ರೆ ಸ್ಮಾಲ್ ಬೇಬಿ ಸ್ಲೀಪ್ ಮಾಡುವಾಗ ಪಿಲ್ಲೋ ಅಗತ್ಯ ಇಲ್ಲ. ಅದೇ ರೀತಿ ಲೂಸ್ ಬ್ಲಾಂಕೆಟ್ ಕೂಡ ಬೇಬಿ ಫೇಸ್ ಮೇಲೆ ಹೋಗುವ ಸಾಧ್ಯತೆ ಇರೋದ್ರಿಂದ ಅವಾಯ್ಡ್ ಮಾಡೋದು ಇದು ಕೂಡ ಉತ್ತಮ ಆಗಿರುತ್ತೆ. ಮತ್ತೆ ಬೇಬಿಗೆ ಟೆಂಪರೇಚರ್ ಬಗ್ಗೆ ಕನ್ಸರ್ನ್ ಇದ್ರೆ ವೆದರ್ಗೆ ಅನುಗುಣವಾಗಿ ಸೂಟಬಲ್ ಬೇಬಿ ಕ್ಲಾತ್ ಅಥವಾ ಸ್ಲೀಪ್ ವೇರ್ ನ ನೀವು ಬಳಸಬಹುದಾಗಿರುತ್ತೆ. ಮತ್ತೆ ಬೇಬಿ ತುಂಬಾ ಬಿಸಿ ಆಗದಂತೆ ನೋಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಕೂಡ ಆಗುತ್ತೆ. ನೆಕ್ಸ್ಟ್, ಪೇರೆಂಟ್ಸ್ ನೆನ್ಪಿಟ್ಕೊಳ್ಬೇಕಾದ 5 ಗೋಲ್ಡನ್ ರೂಲ್ಸ್. ಸೊ ರೂಲ್ ನಂಬರ್ 1 ಅಂದ್ರೆ ಬೇಬಿಯನ್ನ ಸ್ಲೀಪ್ಗೆ ಇಡುವಾಗ ಬ್ಯಾಕ್ ಪೊಸಿಷನ್ ಬೆಸ್ಟ್. ಮತ್ತೆ ರೂಲ್ ನಂಬರ್ 2, ಫ್ಲಾಟ್ ಸ್ಲೀಪ್ ಸರ್ಫೇಸ್ ಬಳಸೋದು ಉತ್ತಮ. ನೆಕ್ಸ್ಟ್ ರೂಲ್ ನಂಬರ್ 3, ಬೇಬಿ ಸ್ಲೀಪ್ ಏರಿಯಾದಲ್ಲಿ ಪಿಲ್ಲೋ, ಲೂಸ್ ಬ್ಲಾಂಕೆಟ್, ಟಾಯ್ಸ್ ಮತ್ತೆ ಸಾಫ್ಟ್ ಆಬ್ಜೆಕ್ಟ್ಸ್ ಬೇಡ. ಮತ್ತೆ ರೂಲ್ ನಂಬರ್ 4, ಬೇಬಿಯನ್ನ ಸೇಮ್ ರೂಮ್ ನಲ್ಲಿ ಆದ್ರೆ ಸೆಪರೇಟ್ ಸೇಫ್ ಸ್ಲೀಪ್ ಸ್ಪೇಸ್ ನಲ್ಲಿ ಮಲಗಿಸೋದು ಸೇಫರ್. ನೆಕ್ಸ್ಟ್ ರೂಲ್ ನಂಬರ್ 5, ಬೇಬಿ ರೋಲ್ ಓವರ್ ಮಾಡಲು ಶುರು ಮಾಡಿದಾಗ ಸ್ವಾಡ್ಲಿಂಗ್ ಬಗ್ಗೆ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಳೋದು ಉತ್ತಮ. ಹಾಗಾದ್ರೆ ಫ್ರೆಂಡ್ಸ್, ಬೇಬಿಯ ಸ್ಲೀಪ್ ಬಗ್ಗೆ ಒಂದು ಸಿಂಪಲ್ ರೂಲ್ ನೆನ್ಪಿಟ್ಕೊಳ್ಳಿ. ಬ್ಯಾಕ್ ಟು ಸ್ಲೀಪ್, ಕ್ಲಿಯರ್ ಸ್ಲೀಪ್ ಸ್ಪೇಸ್ ಮತ್ತೆ ಸೇಫ್ ಸ್ಲೀಪ್ ಸರ್ಫೇಸ್. ನಿಮ್ ಬೇಬಿಗೆ ಯಾವುದೇ ಸ್ಪೆಷಲ್ ಮೆಡಿಕಲ್ ಕಂಡೀಷನ್ ಇದ್ರೆ ಅಥವಾ ಸ್ಲೀಪಿಂಗ್ ಬಗ್ಗೆ ನಿಮ್ಗೆ ಸ್ಪೆಸಿಫಿಕ್ ಕನ್ಸರ್ನ್ ಇದ್ರೆ ನಿಮ್ಮ ಪೀಡಿಯಾಟ್ರಿಷಿಯನ್ ಅಥವಾ ಹೆಲ್ತ್ ಕೇರ್ ಪ್ರೊಫೆಷನಲ್ ನ ಸಹಾಯ ಪಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಇಂತಹ ಪೇರೆಂಟಿಂಗ್ಸ್ ಹಾಗೂ ಬೇಬಿ ಕೇರ್ ಇನ್ಫಾರ್ಮೇಶನ್ ಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ತುಂಬಾ ಜನ ನೋಡಿರ್ತೀರಾ, ಆದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟೆ ಹೋಗ್ಬೇಕು. ಓಕೆ, ಸೊ ನಿಮ್ ಬೇಬಿಯ ಏಜ್ ಎಷ್ಟು ಅಂತ ನೀವು ಕಮೆಂಟ್ ಮಾಡಿ.